ಫಾಸ್ಟ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ರೀ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಇವತ್ತು ಬೆಳಗಿಂದ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ ಫ್ರೆಂಡ್ಸ್. ಈಗ ಎದ್ದು ಮುಖ ತೊಳ್ಕೊಂಡು ಅಡುಗೆ ಮನೆಗೆ ಬಂದು ನೋಡ್ರಿ. ಇನ್ನೇನು ಗ್ಯಾಸ್ ಕ್ಲೀನ್ ಮಾಡ್ಕೊಂಡು ಹಾಲು ಕಾಯ್ಲಕ್ಕೆ ಇಡ್ಬೇಕಂತ ಹೋದೆ ರೀ. ಹಾಲು ಹೊಡೆದು ಚಹಾ ಮಾಡ್ಬೇಕಂತ ಮಾಡಿದ್ದೆ. ಹಾಲು ಬರುತ್ತಾನ ಚಹಾ ಮಾಡೋಕ್ಕಾಗಲ್ಲ ರೀ ಫ್ರೆಂಡ್ಸ್. ಹೀಗಾಗಿ ಈಗ ಗ್ಯಾಸ್ ಕ್ಲೀನ್ ಮಾಡ್ತೀನಿ ರೀ. ಆಮೇಲಿಂದ ನಾಷ್ಟಕ್ಕೆ ಏನು ಮಾಡ್ಬೇಕು ನೋಡೋಣ ಬರ್ರಿ. ಚಪಾತಿಗೆ ಹಿಟ್ಟು ನಾದಿ ಇಟ್ಟಿನಿ ರೀ. ಹಾಗೆ ಬೆಂಡೆಕಾಯಿ ತೊಗೊಂಡಿನಿ ರೀ. ಬೆಂಡೆಕಾಯಿ ಪಲ್ಯ ಮಾಡ್ಬೇಕಂದಿನಿ ರೀ. ಬೆಂಡೆಕಾಯಿ ಕಟ್ ಮಾಡೋ ತನಕ ಹಿಟ್ಟು ನೆನೀತದ್ರಿ, ಮುಚ್ಚಿಟ್ಬಿಡ್ತೀನಿ. ಆಮೇಲಿಂದ ನನಗೇನು ಮಾಡ್ತೀನಿ, ಸ್ವಲ್ಪ ನಾನು ಡೈಲಿ ಹುಳಿ ಗಂಜಿ ಕುಡಿತೀನಿ ರೀ ನಾನು. ಹಾಗಾಗಿ ಸ್ವಲ್ಪ ಹುಳಿ ಗಂಜಿ ಮಾಡ್ತೀನಿ ರೀ. ಹಿಟ್ಟನ್ನು ನೆನಿತೈತಿ, ಅಲ್ಲಿ ತನಕನೂ ಬೆಂಡೆಕಾಯಿನೂ ಹೊಳ್ಕೊಂಡ್ರೆ ಆಯ್ತು ರೀ ಫ್ರೆಂಡ್ಸ್. ಆಮೇಲಿಂದ ಇದು ಕುಡಿದ್ರಿಂದ ಕೈಕಾಲು ನೋವು ಕಡಿಮೆ ಆಕಾವ್ರಿ. ಮತ್ತು ಆಮೇಲಿಂದ ವೀಕ್ನೆಸ್ ಆಕಿತ್ತಂದ್ರೆ ಕಡಿಮೆ ಆಕದ. ಅಷ್ಟು ಜಲ್ದಿ ಏನು ಕಮ್ಮಿ ಆಗಂಗಿಲ್ಲ ರೀ. ಒಂದು ತಿಂಗಳರೇ 15 ದಿವಸರೇ ತೊಗೋತದ್ರಿ ಟೈಮ್. ಹುಳಿ ಗಂಜಿ ಕುಡಿಯೋದ್ರಿಂದ ಭಾರಿ ಒಳ್ಳೇದಾಕದ್ರಿ. ನನ್ನ ಲಾಗ್ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್.